ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಿದಿ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇನ್ ಕನ್ನಡ. ಈಗ ಸಂಜೆ ಆಗಿದೆ ಅಷ್ಟೇ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡೆ, ಆದರೆ ಸಮಯ ಇರಲಿಲ್ಲ, ಕೆಲಸನೇ ಆಯಿತು. ಬೆಳಿಗ್ಗೆ ಇವತ್ತು ತಿಂಡಿಗೆ ನಾನು ಮಸಾಲ ಚಿತ್ರಾನ್ನ ಕೂಡ ಮಾಡಿದ್ದೆ. ತರಕಾರಿ ಎಲ್ಲ ಬೀನ್ಸ್ ಕ್ಯಾರೆಟ್ ಎಲ್ಲ ಹಾಕ್ಕೊಂಡು ಕಡ್ದು ಮಸಾಲ ಚಿತ್ರಾನ್ನ ಮಾಡ್ತಾರೆ, ಹಾಗೆ ಅದು ಮಾಡಿದ್ದೆ. ಆನಂತರ ಮಧ್ಯಾಹ್ನ ಇವತ್ತು ಏನು ವಿಶೇಷ ಅಂದರೆ ಕಾರ್ಕಳ ವೆಂಕಟರಮಣ ದೇವಸ್ಥಾನದ ರಥೋತ್ಸವ, ಇವತ್ತು ಫಸ್ಟ್ ಡೇ. ಹಾಗಾಗಿ ಇವತ್ತು ದೇವಸ್ಥಾನದಲ್ಲಿ ಧ್ವಜಾರೋಹಣ ಇದೆ. ಅದು 5 ಗಂಟೆಗೆ ಸ್ಟಾರ್ಟ್ ಆಗಿದೆ. ಬೆಳಗ್ಗೆಯಿಂದ ಪೂಜೆ ಎಲ್ಲ ಇರ್ತದೆ, ಸಂಜೆ 5 ಗಂಟೆಯಿಂದ ಧ್ವಜಾರೋಹಣ. ಅದ ನಂತರ ಸಂಜೆ ನಂತರ ಊಟ ಇರ್ತದೆ. ಹಾಗಾಗಿ ನಾನು ಮಧ್ಯಾಹ್ನಕ್ಕೋಸ್ಕರ ಮಾತ್ರ ಅಡುಗೆ ಮಾಡಿದ್ದೆ. ಇವತ್ತು ಅಲಸಂಡೆ ಬೀಜ, ವೈಟ್ ಕಲರ್ ಬೀಜ ಬರುತ್ತಲ್ಲ, ಅದರಲ್ಲಿ ಸಾರು ಮಾಡಿದ್ದೆ, ಹಾಗೂ ತೊಂಡೆಕಾಯಿ ಪಲ್ಯ ಮಾಡಿದ್ದೆ. ಅದು ಮಧ್ಯಾಹ್ನಕ್ಕೆ ಎಷ್ಟು ಬೇಕಷ್ಟೇ ಮಾಡ್ಕೊಂಡಿದ್ದೆ. ಮತ್ತು ನಾನು ಮತ್ತು ಇವರು ಅಷ್ಟೇ ಅಲ್ಲ, ಮತ್ತು ಪಾಪು ಸ್ವಲ್ಪ ಊಟ ಮಾಡ್ತಾಳೆ ಅಷ್ಟೇ. ಅಮ್ಮ ಅಕ್ಕನ ಮನೆಗೆ ಹೋಗಿದ್ದಾರೆ, ಹಾಗಾಗಿ ಏನು ಮಾಡಲಿಕ್ಕೆ ಹೋಗಲಿಲ್ಲ. ಈಗ ಸಂಜೆ ಆಗಿದಷ್ಟೇ. ಈಗ ದೀಪ ಇಡಬೇಕು, ಗಿಡಗಳಿಗೆಲ್ಲ ನೀರು ಹಾಕಿ ಆಯಿತು. ಈಗ ದೀಪ ಇಟ್ಟು ಭಜನೆ ಮಾಡಿ ಇನ್ನು ದೇವಸ್ಥಾನಕ್ಕೆ ಹೊರಡುವ ಅಂತ ಅಂದ್ಕೊಂಡಿದ್ದೀನಿ. ಪಾಪು ಆಟಾಡ್ತಾ ಇದ್ದಾಳೆ. ಆಟಾಡಿ ಆಯಿತು, ಇನ್ನು ಸಾಕು ಆಟಾಡಿದ್ದು, ತೆಗೆದಿಡು ಅಂತ ಹೇಳಿದ್ದೆ. ಈಗ ಎಲ್ಲ ತೆಗೆದಿಡ್ತಾ ಇದ್ದಾಳೆ ಒಬ್ಬೊಬ್ಬಳೆ. ಆಟಾಡೋದು ಆಟಾಡ್ತಾರೆ, ಆಮೇಲೆ ತೆಗೆದಿಡ್ಲಿಕ್ಕೆ ಅಳ್ತಾ ಕೂತ್ಕೊಳ್ತಾಳೆ. ಈ ಆಟ ತೆಗೆದಿಡ್ತಾ ಇದ್ದಾಳೆ ಒಬ್ಬಳೆ. ಹಾಯ್ ರಿದಿ, ಹಾಯ್ ಮಾಡು ರಿದಿ. ಕೋಪ ಬಂದಿದೆ, ಇವತ್ತು ಕೋಪ ಬಂದಿದೆ. ಅವಳಿಗೆ ಬ್ಯಾಗ್ ತೊಗೊಂಡು ಕೊಡ್ತೀನಿ ಅಂತ ಹೇಳಿದ್ದೇನೆ. ಈಗ ಮಾತಾಡಿಸ್ಲಿಲ್ಲ ಆದರೆ ಬ್ಯಾಗ್ ತೊಗೊಂಡು ಕೊಡೋದಿಲ್ಲ ಅವಳಿಗೆ. ರಿದಿ ಹಾಯ್ ಹೇಳು. ಬ್ಯಾಗ್ ಬೇಡವಾ ರಿದಿ? ಹಾಗಾದರೆ ಬ್ಯಾಗ್ ಬೇಡ ಫ್ರೆಂಡ್ಸ್, ತಗೊಂಡು ಕೊಡೋದಿಲ್ಲ. ಹಾಯ್ ಹೇಳು, ಬೇಗ ಹೇಳಬೇಕು. ಹಾಯ್ ಫ್ರೆಂಡ್ಸ್, ಹಾಯ್ ಹೇಳು. ಕೈಯಲ್ಲಿ ಮಾತ್ರ ಹಾಯ್ ಹೇಳ್ತಿದ್ದಾಳೆ. ಅಡುಗೆ ರೂಮ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಅಂದರೆ ಬೆಳಿಗ್ಗೆ ಮಧ್ಯಾಹ್ನಕ್ಕಷ್ಟೇ ಅಡುಗೆ ಮಾಡಬೇಕಿತ್ತಲ್ಲ, ಹಾಗೆ ಇದು ಹಾಲು ಬಿಸಿ ಮಾಡಿಟ್ಟಿದ್ದೀನಿ. ಸಂಜೆ ಬರ್ತದೆ. ಇದು ಸ್ವಲ್ಪ ಸಾರು ಉಳಿದಿದೆ, ಮಧ್ಯಾಹ್ನ ತಕ್ಕ ಮಾಡಬೇಕಂತ ಅಂದ್ಕೊಂಡಿದ್ದು, ಆದರೂ ಕೂಡ ಜಾಸ್ತಿ ಆಗಿದೆ ಸಾರು. ಸ್ವಲ್ಪ ಮಾಡಿದ್ದೆ ನೋಡಿ. ಇದು ಅಲಸಂಡೆ ಬೀಜ ಹೇಳ್ತಾರೆ. ಇದನ್ನು ಬೇಯಿಸಿ ಬೆಳ್ಳುಳ್ಳಿ ಒಗ್ಗರಣೆ ಕೊಡೋದು. ಈ ಸೆಕೆಗೆ ಜಾಸ್ತಿ ಆಗೋದಿಲ್ಲ ಅಲ್ಲ ಮಸಾಲ ಐಟಮ್, ಹಾಗೆ. ಮತ್ತು ನಾಳೆಗೆ ಅಂತ ಸ್ವಲ್ಪ ಅಕ್ಕಿ ನೆನೆಸಿಟ್ಟಿದ್ದೀನಿ, ದೋಸೆ ಮಾಡುವ ಅಂತ ಅಂದ್ಕೊಂಡು. ನೆನಪೇ ಬರೋದಿಲ್ಲ ನೆನೆಸಿಡ್ಲಿಕ್ಕೆ, ಹಾಗೆ ಇವತ್ತು ಕರೆಕ್ಟಾಗಿ ನೆನೆಸಿಟ್ಟಿದ್ದೀನಿ. ಇಲ್ಲಾಂದರೆ ಲೇಟಾಗಿ ಹೋಗ್ತದೆ, ನೆನೆಸಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಬೇಗ ನೆನೆಸಿಟ್ಟಿದ್ದೀನಿ ಇವತ್ತು. ಹಾಗೆ ಇವಳ್ದು ಇನ್ನೂ ಕೂಡ ಆಟ ಸಾಮಾನೆಲ್ಲ ತೆಗ್ದಾಗಲಿಲ್ಲ. ನನಗೆ ಭಜನೆ ಮಾಡಬೇಕು, ಬೇಗ ತೆಗೆದಿಡು, ಹೋಗಬೇಕು ಅಂತ ಹೇಳ್ತಿದ್ದೀನಿ. ಬೇಗ ತೆಗಿ, ಇಲ್ಲ ಕರ್ಕೊಂಡು ಹೋಗೋದಿಲ್ಲ ನೋಡಿ. ಈಗ ಬೇಗ ಫ್ರೆಂಡ್ಸ್, ಇನ್ನು ನಾನು ದೀಪ ಇಟ್ಟು ಭಜನೆ ಮಾಡಬೇಕು. ಆನಂತರ ಈಗ ಟೈಮ್ ಒಂದು 6:30 ಆಗ್ತಾ ಬಂತು. ಭಜನೆ ಮಾಡಿ ಆಮೇಲೆ ಹೊರಡಬೇಕು ದೇವಸ್ಥಾನಕ್ಕೆ. ಲೇಟ್ ಆಗ್ತದೆ ಆಮೇಲೆ ಹೊರಡುವಾಗ. ಈಗ ಹೋಗುವಾಗ 7 ಗಂಟೆ ಆಗ್ಬೋದು. ಬೇಗ ಹೊರಡ್ತೀವಿ, ಆಮೇಲೆ ನಿಮಗೆ ಸಿಗ್ತೀವಿ. ಈಗ ದೀಪ ಇಟ್ಟಾಯ್ತು ಇಲ್ಲೇ ತುಳಸಿಗೆ. ದೀಪ ಇಟ್ಟಾಗಿದೆ. ಈಗ ಊದುಬತ್ತಿ ಹಚ್ಚಿ ಆನಂತರ ಭಜನೆ ಮಾಡ್ತೀನಿ.
ಈಗ ಇನ್ನು ಟೆಂಪಲಿಗೆ ಹೋಗೋದು. ಗಂಟೆ ಬಂದು 7 ಆಗ್ತಾ ಬಂತು. ಇನ್ನು ನಾನು ಟೆಂಪಲಲ್ಲಿ ಸಿಗ್ತೀನಿ. ಅಲ್ಲಿ ಮಾತಾಡಲಿಕ್ಕೆ ಆಗಲ್ಲ, ಪರವಾಗಿಲ್ಲ, ನಾನು ವೀಡಿಯೋ ತೆಗಿತೀನಿ, ನಿಮಗೆ ತೋರಿಸ್ತೀನಿ. ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಈಗ ಸಿಂಪಲ್ ಹಾಕ್ಕೊಂಡಿದ್ದೇನೆ. ಆಮೇಲೆ ನಾಡ್ದು 13ಕ್ಕೆ ಹಾಕ್ಲಿಕ್ಕೆ ಉಂಟು ಸಾರಿ ಎಲ್ಲ, ಹಾಗಾಗಿ ಇವತ್ತು ಫಸ್ಟ್ ಡೇ ಅಲ್ಲ, ಹಾಗಾಗಿ ನಾನು ಡ್ರೆಸ್ ಹಾಕ್ಕೊಂಡಿದ್ದೀನಿ. ತೋರಿಸ್ತೀನಿ ನಿಮಗೆ ಬ್ಯಾಕ್ ಕ್ಯಾಮರಾದಲ್ಲಿ. ಕಾಣಿಸುತ್ತಾ? ಹಾಯ್ ಫ್ರೆಂಡ್ಸ್, ರೀತಿ ಫ್ರಾಕ್ ಹಾಕೊಂಡಿದ್ದಾಳೆ. ಹೋಗುವನ ನಾವು. ರೀತಿ ರೆಡಿಯಾಗಿ ಆಯಿತು. ಇನ್ನು ನಾವು ಎಲ್ಲಿಗೆ ಹೋಗೋದು? ದೇವಸ್ಥಾನಕ್ಕೆ ಹೋಗ್ತೀವಿ, ಆಮೇಲೆ ಸಿಗ್ತೀವಿ. ಬಾಯ್ 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 ಬಾಯ್. ಜೋನ ಸಾಬಳ ಅನಿಸ್ತದ. ಓಕೆ ಫ್ರೆಂಡ್ಸ್, ನಾವು ಟೆಂಪಲಿಗೆ ಬಂದಾಯಿತು. ಇಲ್ಲಿ ಊಟ ಮಾಡುವ ಕಡೆ ಬಂದ್ವಿ ನಾವು. ನೋಡ್ತಿದ್ದೀರಲ್ಲ, ತುಂಬ ಜನ ಫುಲ್ಲಾಗಿದ್ದಾರೆ. ಆ ಸೈಡ್ ಊಟ ಬಡಿಸ್ತಾ ಇದ್ದಾರೆ, ಹಾಗಾಗಿ ನಾವು ಈ ಕಡೆ ವೆಯ್ಟ್ ಮಾಡ್ತಾ ಇದ್ವಿ. ನೋಡಿ, ಅಲ್ಲಿ ಬಡಿಸ್ತಾ ಇದ್ದಾರೆ ಆ ಸೈಡ್. ಆ ಕಡೆ ಕೂಡ ಇಷ್ಟೇ ಜನ ಕೂಡ ಕೂತ್ಕೊಂಡಿದ್ದಾರೆ, ಹಾಗಾಗಿ ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೂ ನನ್ನ ಹಸ್ಬೆಂಡ್ ಕೂಡ ಬರ್ತಾರಂತ ಹೇಳಿದರು, ಅವರಿಗೆ ಕೂಡ ಪ್ಲೇಸ್ ಇಟ್ಟಿದ್ದೆ. ಆನಂತರ ಅವರು ಬಂದರು, ಈಗ ಊಟ ಬಡಿಸ್ತಾ ಇದ್ದಾರೆ. ಉಪ್ಪಿನಕಾಯಿ, ಪಲ್ಯಗಳು, ಹಾಗೆ ಅನ್ನ ಸಾರು, ಅನ್ನ ಬೇಳೆ ಸಾರು, ಹಾಗೆ ಕಿಚಡಿ ಎಲ್ಲ ಇತ್ತು, ಪಾಯಸ ಎಲ್ಲ ಊಟ ಮಾಡಿ ಆದಮೇಲೆ ನಾನು ಇಲ್ಲಿ ದೇವಸ್ಥಾನ ಹತ್ತಿರ ಬಂದು ಕುತ್ಕೊಂಡ ನಂತರ ಸ್ವಲ್ಪ ಹೊತ್ತಲ್ಲೇ ದೇವರು ಬಂಗಾರದ ಪಲ್ಲಂಕಿಯಲ್ಲಿ ಉತ್ಸವ ಮಾಡ್ತಾರೆ. ಇದು ಕಾರ್ಕಳದ ಮಣ್ಣಗೋಪುರ ಹತ್ರ ಹೋಗಿ ಬರ್ತದೆ ವಾಪಸ್. ಹಾಗೆ ಇದಕ್ಕೆ ಹಗಲೋತ್ಸವ ಅಥವಾ ಬಂಗಾರದ ಪಲ್ಲಂಕಿ ಉತ್ಸವ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ನೋಡ್ತಾ ಕುತ್ಕೊಂಡ್ವಿ. ಅದಾದ ನಂತರ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು, ಹಾಗಾಗಿ ಸ್ವಲ್ಪ ನಾವು ಕೂಡ ಮಾತಾಡ್ತಾ ಕೂತ್ಕೊಂಡಿದ್ವಿ. ಇನ್ನು ಕೆಲವೊಬ್ಬರು ಹೇಳ್ತಿದ್ರು, ಇದಾದ ನಂತರ ಚಕ್ರೋತ್ಸವ ಮತ್ತು ಬೆಳ್ಳಿಯ ಗರುಡ ಉತ್ಸವ ಕೂಡ ಇರ್ತದೆ ರಾತ್ರಿ. ಅದನ್ನು ನೋಡಬೇಕಂತ ತುಂಬ ಆಸೆ ಇತ್ತು, ಆದರೆ ಅದು ಆಗುವಾಗ 12-1 ಗಂಟೆ ಆಗ್ತದಂತ ಹೇಳಿದರು, ತುಂಬ ಲೇಟ್ ಆಗ್ತದಂತ ಹೇಳ್ತಾಯಿದ್ರು. ಹಾಗಾಗಿ ನಾವು ಇನ್ನು ಹೊರಡುವ ಅಂತ ಹೇಳುವಷ್ಟರೊಳಗೆ ದೇವರು ಮಣ್ಣಗೋಪುರ ಹತ್ರ ಹೋಗಿ ವಾಪಸ್ ಬರ್ತಾಯಿತ್ತು. ಹಾಗೆ ಅದನ್ನು ಕೂಡ ನೋಡ್ಕೊಂಡು ಹೋಗುವ ಅಂತ ಅಂದ್ಕೊಂಡ್ವಿ. ಹಾಗೆ ನಮಗೆ 2 ಸಲ ದೇವರು ನೋಡ್ಲಿಕ್ಕೆ ಸಿಕ್ಕಿದ್ರು. ಆನಂತರ ನಾನು ಶಾಪಿಗೆ ಹೋದೆ. ಇವ್ರ ಜೊತೆನೇ ಅಂಗಡಿ ಕ್ಲೋಸ್ ಮಾಡಿ ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ. ಪಾಪು ಇವ್ರ ಜೊತೆ ಬಂದಳು, ನಾನು ಸೀದಾ ಮನೆಗೆ ಹೋದೆ. ಆನಂತರ ನಾನು ಆಗಲೇ ತೋರಿಸಿದ ಹಾಗೆ ಹಿಟ್ಟು ರುಬ್ಲಿಕ್ಕಿತ್ತು, ದೋಸೆಗೆ ಹಾಕಿಟ್ಟಿದ್ದೆ, ನೆನೆಸಿಟ್ಟಿದ್ದೆ ಅಕ್ಕಿನ. ಹಾಗೆ ರುಬ್ಬಿ ಆಮೇಲೆ ಮಲ್ಕೊಂಡ್ವಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿನ ವ್ಲಾಗನ್ನು ಮುಗಿಸ್ತೀನಿ. ನೋಡಿದ್ರಲ್ಲ ಹೇಗಿತ್ತು ರಥೋತ್ಸವದ ಮೊದಲನೇ ದಿವಸ ಎಂದು. ಹಾಗೆ ಈ ವ್ಲಾಗಿನ ಕೊನೆಯಲ್ಲಿ ರಥೋತ್ಸವದ ಮೊದಲನೇ ದಿನ ಆದಂತಹ ಧ್ವಜಾರೋಹಣ ಆಗ್ಬೋದು, ಸುತ್ತುಬಲಿ ಆಗ್ಬೋದು, ಹಾಗೂ ಕೆಲವು ಉತ್ಸವಗಳ ವಿಡಿಯೋಗಳನ್ನು ಕೂಡ ಹಾಕಿದ್ದೀನಿ. ನೀವು ನೋಡಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ ಬಾಯ್.